ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ, ಈಗ ತಮ್ನೇಲ್ ನೋಡಿದ್ಬಳಿಕ ನಿಮಗೆಲ್ಲ ಗೊತ್ತಾಗಿರ್ಬಹುದು. ಏನಪ್ಪಾ ಅಂದ್ರೆ, ವಿದ್ಯಾ ಗಣೇಶ್ ಮೂವಿ ರಿವ್ಯೂ ಬಗ್ಗೆ ಮಾತಾಡಕ್ ಬಂದೈತ್ರಿ. ಅಂದ್ರೆ ಮೂವಿ ಹಾದ್ ವಿಡಿಯೋದಾಗ ಮೂವಿ ಟ್ರೇಲರ್ ರಿವ್ಯೂ ಕೊಟ್ಟಿತ್ತು. ಈಗ ನಿನ್ನೆ ಅಂದ್ರೆ ಪಿಕ್ಚರ್ ರಿಲೀಸ್ ಆಗಿ 21ನೇ ತಾರೀಕು ಪಿಕ್ಚರ್ ರಿಲೀಸ್ ಆಗಿತ್ರಿ. ನಮ್ಗ ಸ್ವಲ್ಪ ಕೆಲಸ ಇದ್ದಿದ್ದ ಕಾರಣಕ್ಕ ನಿನ್ನೆ ಅಂದ್ರೆ 27ನೇ ತಾರೀಕ ನಾವು ಮೂವಿ ಹೋಗಿ ನೋಡಿ ಬಂದ್ರಿ ನಾ. ನಮ್ ಜೋಡ ಒಂದ್ ಇಬ್ರನ್ನ ತೊಗೊಂಡ್ ಹೋಗಿದ್ನ್ರಿ. ನೋಡಿ ಬಂದ್ವಿ. ಫಿಲ್ಮ್ ಯಾವ ರೀತಿ ಐತಿ, ಓವರ್ ಆಲ್ ಸ್ಟೋರಿ ಏನೈತಿ, ಅಥವಾ ಇದ್ರದ ಸ್ವಲ್ಪ ಮೈನಸ್ ಪಾಯಿಂಟ್‌ಗಳು ಏನ ಅನ್ನೋದನ್ನ ಈ ವಿಡಿಯೋದಾಗ ನನಗೆ ತಿಳಿದಟ್ಟ ಮಟ್ಟಿಗೆ ಹೇಳಕ್ ಪ್ರಯತ್ನ ಮಾಡ್ತೇನ್ರಿ. ಮೂವಿ ಶುರು ಆಕತ್ರಿ. ಮೂವಿ ಶುರು ಆದ ಬಳಿಕ ಓವರ್ ಆಲ್ ಸ್ಟೋರಿ ಹೆಂಗ್ ಹೋಗೈತಿಪಾ ಅಂದ್ರೆ, ಫಸ್ಟ್ ಹಾಫ್‌ದಾಗ ನಮ್ಗ್ ಸ್ವಲ್ಪ ಲವ್ ಸೀನ್, ಹೀರೋ ಮತ್ತೆ ಹೀರೋಯಿನ್ ಅವ್ರ ಲವ್ ತೋರಿಸ್ತಾರು. ಒಂದು ಊರಿಗೆ ಶಿಕ್ಷಣ ಇರಂಗಿಲ್ರಿ. ಆ ಊರಿಗೆ ಯಾವ ರೀತಿ ಆ ಊರನ ಅಧ್ಯಕ್ಷ ಒಬ್ಬ ಶಿಕ್ಷಣನ್ನ ಕಡೆಗಣಿಸಿರ್ತಾನೋ ಅನ್ನೋದನ್ನ ತೋರ್ಸ್ಯಾರ್ರಿ. ಅದಕ್ಕ ಈ ನಮ್ ಚಿತ್ರದ ಹೀರೋಯಿನಿಯವರು ಆ ಊರಿಗೆ ಶಿಕ್ಷಣ ಕೊಡಿಸ್ಬೇಕಂತ ಏನ್ ಮಾಡ್ತಾರೋ, ಅದಕ್ಕೆ ನಮ್ ಹೀರೋ ಯಾವ ರೀತಿ ಸಪೋರ್ಟ್ ಕೊಡ್ತಾನೋ ಅನ್ನೋದನ್ನ ತೋರ್ಸ್ಯಾರ. ಕೊನೆಗೆ ಈ ಒಂದ್ ಹೀರೋಯಿನಿಯವ್ರು ಪ್ರಯತ್ನ ಪಟ್ಟಿರ್ತಾರಲ್ಲ, ಅದಕ್ಕ ಫಲ ಸಿಗ್ತೈತೋ ಇಲ್ಲೋ ಅನ್ನೋದನ್ನ ಮೂವಿ ಎಂಡಿಂಗ್‌ದಾಗ ತೋರ್ಸ್ಯಾರ್ರಿ. ಫಸ್ಟ್ ಹಾಫ್‌ದೊಳಗ ನಿಮ್ಗ್ ನೋಡಾಕ ಏನ್ ಸಿಗ್ತೈತಪ್ಪ ಅಂದ್ರ ಸ್ವಲ್ಪ ಕಾಮಿಡಿ, ಮತ್ತ ಹೀರೋ ಮತ್ತ ಹೀರೋಯಿನಿಯವರ ಒಂದ ಪ್ರೀತಿಯ ಒಂದ್ ಕಥಿ ನೋಡಾಕ್ ಸಿಗ್ತೈತಿ. ಹಂಗ ನಮ್ಗ್ ಈ ಕಡೆ ನಮ್ಮ ಸ್ವಲ್ಪ ಅಧ್ಯಕ್ಷರದು ಅದ್ನು ತೋರಿಸ್ತಾರ್ರಿ, ಗುಂಡಾಗಳದು. ಮತ್ತ ಸೆಕೆಂಡ್ ಸೀನ್‌ದಾಗ ಏನೈತ್ಲೆ ಸ್ವಲ್ಪ ಒಟ್ಟ್ ಊರಿಗೆ ಸಾಲಿಗೆ ಯಾವ ರೀತಿ ಬೇಕಾಗಿತ್ತು ಅನ್ನೋದನ್ನ 2ನೇ ಸೀನ್‌ದಾಗ ತೋರಿಸ್ತಾರ, 2ನೇ ಪಾರ್ಟ್‌ದಾಗ. ನನಗ ಟೋಟಲ್ ಮೂವಿ ಬಂದ್ಬಿಟ್ಟು ಭಾಳ ಆದ್ರ 2 ತಾಸಿದ್ ಇರ್ಬೋದ್ರಿ ಮೂವಿ ಬಂದ. ಮತ್ತೆ ಇದ್ರೊಳಗ ನಾವು ಮೂವಿ ನೋಡಾಕ್ ಹೋಗಿದ್ದ ಯಾವ ಉದ್ದೇಶ ಇಟ್ಕೊಂಡ್ ಹೋಗಿದ್ವಿಪ್ಪ ಅಂದ್ರ, ಮಲ್ಲು ಜಮಖಂಡಿ ಅವರು ಯೂಟ್ಯೂಬ್‌ದಾಗ ಹೋಕ್ಯಾರಿ. ಯಾರ್ ಬೇಕಾದ ಅಲ್ಲಿ ಯೂಟ್ಯೂಬ್‌ದಾಗ ವಿಡಿಯೋ ಮಾಡಿ ಹಾಕೋದೇ ಬೇರೆ, ಆ ದೊಡ್ಡ ಸ್ಕ್ರೀನ್ ಮ್ಯಾಗ ಬರೋದೇ ಬೇರೆ ರೀ. ಆ ಒಂದು ಸ್ಕ್ರೀನ್‌ಗೆ ಇವ್ರಿಗೆ ಒಪ್ತತಿಲ್ವೋ ಸ್ವಲ್ಪ ನೋಡಾಕ್ ಹೋಗಿದ್ರಿ. ಅಂದ್ರೆ ಇದನ್ನ ನಮ್ಮ ಮನಸ್ಸಿಗೆ ತಕ್ಕಂಗೆ ಆಟ ಹೇಳಾಕತ್ತೇನ್ರಿ. ಏನ್ ಇದನ್ನ ತಗೋಬೇಡ್ರಿ. ನನಗ್ ಅನ್ಸಿದ್ದನ್ನ ಇಟ್ಟ ಹೇಳಾಕತ್ತನು. ಮತ್ತು ಮೂವಿ ನೋಡಾಕ ದೊಡ್ಡ ಸ್ಕ್ರೀನ್ ಮ್ಯಾಗ ಕ್ಯಾಮ್ರಾ ಇರ್ತೈತಲ್ಲ ಶೂಟಿಂಗ್ ಮಾಡ್ಬೇಕಂದ್ರೆ, ಈ ಯೂಟ್ಯೂಬ್‌ದಾಗ ಮಾಡೋರೆಲ್ಲ ಫಿಲ್ಮಿಗೆ ಸೆಟ್ ಆಗತ್ತಾರ ಅಂತ ಹೇಳಾಕ್ ಬರುದಿಲ್ಲ. ಆಮೇಲೆ ಮತ್ತ ಹಂಗ್ ನೋಡಿದಂಗ ಮಲ್ಲು ಜಮಖಂಡಿ ಅವರು ಈ ಫಿಲ್ಮ್‌ದಾಗ ಆನಂದ್ ಹುನ್ನೂರ್ ಆಗಿರ್ಬೋದು, ಅವರೆಲ್ಲ ಒಪ್ಕೊಂಡಂಗ 100% ಆ ಒಂದ್ ದೊಡ್ಡ ಪರದೆಗೆ ಮಲ್ಲು ಜಮಖಂಡಿ ಅವರು ಒಪ್ತಾರ. ಅವ್ರ ಡೈಲಾಗ್ ಆಗಿರ್ಬೋದು, ಅವ್ರ ರಿಯಾಕ್ಷನ್ ಆಗಿರ್ಬೋದು, ಮತ್ತೆ ಅವ್ರದ ಫೈಟಿಂಗ್ ಸೀನ್ ಹೊಸದಾಗಿ ಫೈಟ್ ಒಂದು ಈ ಫಿಲ್ಮ್‌ದಾಗ ಇರ್ತೈತ್ರಿ. ಮತ್ತ್ ಫೈಟಿಂಗ್ ನೋಡ್ಬೇಕು ಅವೆಲ್ಲ ಮಲ್ಲು ಜಮಖಂಡಿ ಅವ್ರು ಮಾಡ್ಯಾರ. ಈ ಒಂದು ವಿದ್ಯಾ ಗಣೇಶ್ ಮೂವಿ ಒಳಗ ಇದ್ರೊಳಗ ಮಲ್ಲು ಜಮಖಂಡಿ ಅವ್ರ ಆಕ್ಟಿಂಗ, ಮತ್ತ್ ಆನಂದ್ ಹುನ್ನೂರ್ ಜೊತೆಗೆ ಒಬ್ರು ಪಾತ್ರ ಮಾಡೋದ್ರ ಈ ಸದ್ಯದಾಗ ನೆನಪು ಬರೋಂತ ಹೆಸರು ಅವ್ರದೇನ. ಮತ್ತ ಉಮೇಶ್ ಚಂದ್ರ ಅವ್ರ ಡೈರೆಕ್ಷನ್ ಒಳಗ್ ಬಂದಿರ್ತಕ್ಕಂಥ ಮೂವಿ ಆತ್ರಿ. ಅವ್ರೆಲ್ಲ ನಮ್ಗ ಇದ್ರೊಳಗ ಮತ್ತೊಂದು ವಿಶೇಷವಾಗಿ ಏನ್ ಹೇಳ್ಬೇಕಪ್ಪ ಅಂದ್ರೆ, ಈ ಮೂವಿ ಒಳಗ ಏನ್ ಮಲ್ಲು ಜಮಖಂಡಿ ಕೂಡ ಅವ್ರು ಜೋಡ ಸ್ಕಿಟ್ ಏನ್ ಮಾಡಾಕ್ ತಗೊಂಡಿರ್ತಾರ ಯೂಟ್ಯೂಬ್‌ದಾಗ ಎಲ್ಲಾರು ಅವ್ರ ಅದಾರ್ರಿ. ಸ್ವಲ್ಪ ಬೆಂಗಳೂರದವ್ರಿಂದ ಸ್ವಲ್ಪ ಆರ್ಟಿಸ್ಟ್‌ಗಳನ್ನ ಬೆಂಗಳೂರದವ್ರು ಅದಾರು. ಅದನ್ನ ಹೊರತುಪಡಿಸಿರ ಪ್ರತಿಯೊಬ್ಬರೆಲ್ಲ ನಮ್ಮ ಉತ್ತರ ಕರ್ನಾಟಕದವ್ರ ಈ ಒಂದು ಮೂವಿ ಒಳಗ ಅದಾರ. ಮತ್ತೆ ಈ ಮೂವಿದ ಸಾಂಗ ಒಂದ್ ಎರಡ್ ಅದಾವ್ರಿ. ಎರಡ್ ಅದಾವು. ಒಂದೇನ್ ಭಜನಾ ರೀತಿ ಜುಗಲ್ಬಂದಿ ರೀತಿ ಮಾಡ್ತಾರ್ರಿ. ಭಜನಾದೊಂದು ಮಲ್ಲು ಜಮಖಂಡಿ ಅವ್ರು ಮಾಡಿರ್ತಕ್ಕಂಥ ಪಾತ್ರಕ್ಕೂ ಒಂದ್ ಒಳ್ಳೆ ಪಾತ್ರ ಅದು. ಮತ್ತ್ ಹಂಗ ನಮ್ಮ ಹೀರೋಯಿನಿಯವ್ರ ಪಾತ್ರವು ಕೂಡನ ಚಲೋ ಐತಿ. ಇನ್ನ ಸ್ವಲ್ಪ ಈ ಮೂವಿ ಬಗ್ಗೆ ಒಂದ್ ಸ್ವಲ್ಪ ಮೈನಸ್ ಪಾಯಿಂಟ್ ಅಪ್ಪಾ ಅಂದ್ರ, ನಾ ಮೈನಸ್ ಪಾಯಿಂಟ್ ಹೇಳ್ತಾ ಅಂತ ಭಾಳ ತಲಿ ಇದ್ ಮಾಡ್ಬೇಡ್ರಿ. ಬಟ್ ನಾ ಮೂವಿ ನೋಡಿದ ಬಳಿಕ ರಿವ್ಯೂ ಅಂದ್ರೆ ಏನ? ನಾವು ಮೂವಿ ನೋಡಿದ ಬಳಿಕ ನಮಗ್ ಹೆಂಗ್ ಅನ್ಸುತ್ತೆ ಅನ್ನೋದನ್ನ ಹೇಳೋದೊಂದ್ ಕರ್ತವ್ಯ ರೀ. ಆಮೇಲೆ ಅವ್ರು ನೋಡ್ರಿ, ಅವ್ರು ಎಷ್ಟೋ ಕಷ್ಟಪಟ್ಟ ಏನೇನೋ ಮಾಡಿ ಮೂವಿ ತೆಗಿತಾರ. ನಾವ್ ಇಲ್ಲಿ ಕೂತ್ ಮಾತಾಡೋದು ಭಾಳ ಸರಳ ಆಕತ್ರಿ. ಆದ್ರೂನು ಮುಂದ ಎಲ್ಲರೂ ಸೇರಿ ಬೆಸ್ಟ್ ಐತಿ, ಏನು ತಪ್ಪೇ ಇಲ್ಲ ಅಂತ ಆದ್ರಂದ್ರ ಇನ್ನ ಮುಂದ್ ಮೂವಿ ಮಾಡೋರ್ ಇರ್ತಾರ್ರಿ ಅವ್ರು. ಸ್ವಲ್ಪ ಏನಾರ ಅಡ್ಜಸ್ಟ್ ಮಾಡ್ಕೋಬಹುದು. ಇಲ್ಲಿ ಹಿಂಗ್ ತಪ್ಪೈತಿ ಗೊತ್ತಾಗತ್ರಿ ಅದು. ಅದ್ರ ಸಂಬಂಧ ಹೇಳಾಕ್ ಪ್ರಯತ್ನ ಹೇಳುದ್ರಿ. ನಮ್ ಕಡೆ ಅವರು ಫಿಲ್ಮ್ ತೆಗ್ದಾರು, ಒಳ್ಳೆ ಫಿಲ್ಮ್‌ನ. ಮತ್ತ ಅವ್ರಿಗೆ ಮಲ್ಲು ಜಮಖಂಡಿ ಅವ್ರಿಗೆ ಅವ್ರ ಒಂದು ಯೂನಿಟ್ ತಕ್ಕಂಗ್ ಫಿಲ್ಮ್ ರೀ ಬರೋಬ್ಬರಿ. ಮತ್ತ್ ಸ್ವಲ್ಪ ಮತ್ತ ಏಟೋ ತೆಗೆದ್ರುನು ಒಂದ್ ಮೈನಸ್ ಪಾಯಿಂಟ್ ಇರುವರಿ. ಅದಕ್ಕ ಒಂದ್ ಏನೋ ಹೇಳ್ತೇನು, ಅದೇನ್ ಭಾಳ ತಲಿ ಕೆಡ್ಸ್ಕೋಬೇಡ್ರಿ. ಮೈನಸ್ ಪಾಯಿಂಟ್ ಏನಪ್ಪಾ ಅಂದ್ರ, ನನಗ್ ಮೊದಲು ಅನಿಸಿದ್ದು ಏನಂದ್ರ ಬ್ಯಾಕ್‌ಗ್ರೌಂಡ್ ಮ್ಯೂಸಿಕ್. ಬ್ಯಾಕ್‌ಗ್ರೌಂಡ್ ಮ್ಯೂಸಿಕ್‌ದ ವಾಲ್ಯೂಮ್ ಭಾಳ ಅಪ್ ಆಗೈತ್ರಿ. ಆ ಒಂದೊಂದ್ ಟೈಮ್‌ದಾಗ ಅವ್ರು ಹೇಳಿದ ಮಾತನ್ನ ಎಲ್ಲಿ ನಮ್ ಅಟ್ ಕೇಳಿಸಿಲ್ರಿ ನಂಗ. ಆಮೇಲೆ ಅವು ಆ ಸೀನ್ ತಕ್ಕಂಗ್ ಮ್ಯೂಸಿಕ್ ಸ್ವಲ್ಪ ಎಲ್ಲೇ ಬದಲಾಗ್ಲಿಲ್ಲ ಅನಿಸ್ತ್ರಿ. ಆಗ್ಬೋದಾಗಿತ್ತು. ಸೀನ್ ತಕ್ಕಂಗ್ ಬದಲಾಗಬಹುದಾಗಿತ್ತು. ನಮ್ಮ ಮಲ್ಲು ಜಮಖಂಡಿ ಅವರ ಒಂದ್ 2ನೇ ಭಾಗದಾಗ ಸೀನ್ ಬರ್ತೈತ್ರಿ. ಲಾಸ್ಟ್ ಒಂದು ಎಮೋಷನಲ್ ಸೀನ್ ಐತಿ. ಅವ್ರ ಊರ ಅಧ್ಯಕ್ಷಿಗೂ ಮಾತಾಡ್ತಿರ್ತಾರು. ಆ ಸೀನ್‌ದಾಗ ಒಂದ್ ಸ್ವಲ್ಪ ಅಂದ್ರೆ ನಾರ್ಮಲ್ ಮಾತಾಡಿದಂಗ ಒಂದ್ ಆಗೈತಿ ಅಂತ ನನಗ್ ಅನಿಸ್ತ್ರಿಪ್ಪ. ಸ್ವಲ್ಪ ರಗತ್ ಅದು ಬರ್ತೈತೆ ಅಂದ್ ಬಳಿಕ ಒಂದು ಫೀಲ್‌ದಾಗ ಏನೋ ಮಾಡ್ಬೋದಾಗಿತ್ತು ಅವ್ರು. ಬಟ್ ಅವ್ರು ಫಿಲ್ಮ್ ತೆಗ್ದಾರ ಬಿಡ್ರಿ. ಅದಕ್ಕ ಫಿಲ್ಮ್‌ಕ ಏನೇನ್ ಎಷ್ಟ್ ತ್ರಾಸ ಇರ್ತೈತಿ ಅನ್ನೋದು ಒಂದ್ ಸ್ವಲ್ಪ ನಮಗೂ ಗೊತ್ತೈತ್ರಿ.
ಮತ್ತು ನಾ ಹೇಳಕ್ಕೆ ಕೂತಿದ್ದದನ್ನ ರಿವ್ಯೂ ಬಗ್ಗೆ ಇಟ್ಟೇ ತಿಳ್ಕೊರಿ. ನೀವು ಮೂವಿ ನೋಡ್ರಿ, ನಿಮಗೂ ಏನು ಅನಿಸ್ತೈತಿ ಏನಿಲ್ಲ ಕಮೆಂಟ್ದಾಗ ಹೇಳ್ರಿ. ನಿಮಗೆ ಹೆಂಗೆ ಅನಿಸ್ತು? ಚಲೋ ಅನಿಸ್ತು ಚಲೋ ಹೇಳ್ರಿ, ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ರಿ. ಅದ್ರೊಳಗೆ ಏನೈತಿ ಅಂತ ಹೇಳೇ ನಾ ಇದನ್ನ ಹೇಳಕತ್ತೀನಿ. ಮತ್ತು ಸೀನ್ ಒಳಗೆ ಅಲ್ಲೆಲ್ಲೆಲ್ಲೆಲ್ಲೆ ಇನ್ನೊಂದು ಸ್ವಲ್ಪ ಕ್ಲಾರಿಟಿ ಕೊಡ್ಕೋತ ಬರ್ಬೋದಾಗಿತ್ತು. ಒಂದೊಂದು ಸೀನ್ದಾಗ ಸಡನ್ಲಿ ಆಗಿಬಿಡ್ತೈತಿ. ಅದು ಏನು ಸ್ವಲ್ಪ ಗೊಂದಲಕ್ಕೀಡು ಮಾಡ್ಬೋದು ನೋಡೋರ್ನ. ಆಮೇಲೆ ಈ ಭಜನಾ ಪದ ಅದೇ ಭಜನಾ ಪದದ ಒಂದು ಏನು ಮಾಡ್ಬೋದು, ಸ್ವಲ್ಪ ಪೂರ್ತಿ ಒಂದು ಸಾಂಗ್ ಜುಗಲ್ ಬಂದಿದ್ದ ರೀತಿ ಮಾಡ್ಯಾರ. ಒಂದು ಸಾಂಗ್ ಪೂರ್ತಿ ಮಾಡ್ಬೋದಾಗಿತ್ತು ಅದನ್ನ ಭಜನಾ ಪದದನ್ನ. ಮತ್ತು ಅವರು ನನಗನ್ಸಿ ಟೋಟಲ್ ಈ ಮೈನಸ್ ಪಾಯಿಂಟ್ಗಳನ್ನ ಏನು ಹೇಳ್ತಪ್ಪ ಅಂದ್ರೆ, ನನಗೆ ಹಂಗೆ ಅನ್ಸೈತಿ ನಾ ಹೇಳಕತ್ತೇನ್ರಿ. ಆಮೇಲೆ ಮುಂದಿನ ಏನಪ್ಪಾ ಅಂದ್ರೆ, ಎರಡ ಅಥವಾ ಈ ಭಜನಾ ಅಂತ ಹೇಳಿದ್ರೆ ಒಂದು 3 ಹಾಡು ಆಗ್ಬೋದು ಫಿಲ್ಮ್ದಾಗ. ಇನ್ನೊಂದು ಹಾಡು ಆಗ್ಬೋದಾಗಿತ್ತು ಅಂದ್ರೆ, ನನ್ನಾಕಿ ಸಿನಿಮಾದಾಗ ಅಲ್ಲಿ ಒಂದು 3 ಇದ್ದು ಬಿಡ್ರಿ. 3 ಇದ್ದು ನನ್ನಾಕಿ ಸಿನಿಮಾ ಒಳಗು. ಆದ್ರೆ ಅಲ್ಲಿ ಕೈಲಾಶ್ ಖೇರ್ ಹಾಡಿದ್ದು ಒಂದು ಯಾಕೆ ಹಿಂಗಾತ ಮೂವಿ ಹಾಡು, ಅದೊಂದು ಸ್ವಲ್ಪ ಹೈಟ್ ಲೆವೆಲ್ ಕಿತ್ರಿ ಅದು. ಹಂಗೆ ಇಲ್ಲಿ ಒಂದು ಮಾಡ್ಬೋದಾಗಿತ್ರಿ ಅವ್ರು ಇಟ್ರಿ. ನನಗೆ ಹೆಚ್ಚು ಭಾಳ ಸ್ವಲ್ಪ ಇದನ್ನ ಇನ್ನ ಕಡಿಮೆ ಮಾಡ್ಬೇಕಾಗಿತ್ತು ಅಂದ್ರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ರೀ. ಒಂದೊಂದು ಸೀನ್ದಾಗ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹೆಂಗೈತೆ, ಒಮ್ಮೊಮ್ಮೆ ಅವರು ಮಲ್ಲು ಚಮ್ಕೊಂಡಿ ಅವರು ಒಂದು ಸೀನ್ದಾಗ ಕೂತಿರ್ತಾರೆ, ಕುಡ್ಕೋತ ಕೂತಿರ್ತಾರೋ, ಡ್ರಿಂಕ್ಸ್ ಮಾಡ್ತಿರ್ತಾರೆ. ಡ್ರಿಂಕ್ಸ್ ಮಾಡುವಾಗ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇಲ್ಲಿ ಏನೋ ಒಂದು ಟೆನ್ಷನ್ದಾಗ ಕುಡ್ಯಾಕತ್ತಾರ ಅನ್ನೋದು ಕಾಣ್ತತ್ರಿ. ಆದ್ರೆ ಸಡನ್ಲಿ ಆನಂದ್ ಹೊನ್ನೂರು ಮತ್ತವ್ರ ದೋಸ್ತರು ಬಂದ ಬಳಿಕ ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮತ್ತೆ ಬಾದಲಾಕತಿ. ಅಲ್ಲಿ ಸ್ವಲ್ಪ ಹಿಂಗೆ ಮೂವಿ ಒಳಗೆ ಅಲ್ಲೆಲ್ಲೆಲ್ಲೆ ಆಗ್ಯಾವ್ರಿ. ಅದ್ರನ್ನು ಸ್ವಲ್ಪ ನೋಡ್ಬೇಕಾಗಿತ್ತು ಅವ್ರು. ಇಟ್ಟ ಒಂದು ಮೂವಿ ಬಗ್ಗೆ ಒಂದು ರಿವ್ಯೂ ಐತ್ರಿ. ಓವರ್ ಆಲ್ ಮೂವಿ ನೋಡ್ಬೋದ್ರಿ. ನಮ್ಮ ಉತ್ತರ ಕರ್ನಾಟಕದವ್ರು ಮಾಡ್ಯಾರು. ಅದ ಹಂಗ ಮಾಡಿದ್ರುನು ಹೋಗಿ ನೋಡ್ಬೇಕಾದ ಕರೆಕ್ಟ್ ರೀ. ಅದ್ರೊಳಗೆ ಹಿಂಗ ಅಗದಿ ಒಂದು ಆ ಮಲ್ಲು ಜಮಖಂಡಿ ಅವ್ರಿಗೆ ಪಾತ್ರ ಆ ದೊಡ್ಡ ಸ್ಕ್ರೀನಿಗೆ ಕರೆಕ್ಟ್ ಹೋಗ್ತೈತಿ. ಒಂದು ಸ್ವಲ್ಪ ಎಮೋಷನಲ್ ಡೈಲಾಗ್ ಅಂದ್ರೆ ಅದ ಒಂದು ಲಾಸ್ಟಿಗೆ ನನಗೆ ಅದು ಪಾತ್ರ ಎಲ್ಲ ಬರೋದಿರ್ಬೋದು. ಆದ್ರೆ ಎಮೋಷನಲ್ ಡೈಲಾಗ್ ಒಳಗೆ ಒಂದು ಫೀಲ್ದಾಗ ಹೇಳ್ಬೇಕಾಗಿತ್ತು, ಆ ಫೀಲ್ ಒಂದು ಬರ್ಲಿಲ್ರಿ ಅದ್ರೊಳಗೆ. ಮತ್ತೆ ಇಟ್ಟು ಹೇಳಕ್ ಬಯಸ್ತೀನಿ. ಟೋಟಲ್ದಾಗ ಮೂವಿ ಚಲೋ ರೀ. ನೋಡ್ರಿ ಪ್ರೇಕ್ಷಕರು ಏನು ಹೋಗ್ರಿ ನೋಡ್ರಿ, ಚಲೋ ಅನ್ಸಿರ ಚಲೋ ಐತೈತಿ ಹೇಳ್ರಿ, ಇಲ್ಲಾಂದ್ರೆ ಇಲ್ಲ ಹೇಳ್ರಿ. ಇಟ್ಟೆ ನಾವೊಂದು ಸ್ವಲ್ಪ ಹೆಚ್ಚು ಎಕ್ಸ್ಪ್ಲೇನ್ ಕೊಡ್ತೀವಪ್ಪ ಅಂದ್ರೆ ನಾವು ಇದು ಬೇಕಾಗಿತ್ತು, ಇದು ಬೇಡಾಗಿತ್ತು, ಇದನ್ನ ಯೂಸ್ ಮಾಡಿ ನಡೀತಿತ್ತು ಅಂತ ನಾವು ರಿಟರ್ನ್ ನಾವು ಟೋಟಲ್ದಾಗ ಮೂವಿ ಚಲೋ ಬಂದೈತ್ರಿ. ನೋಡ್ಬೋದು. ನಾ ಹೋಗಿದ್ದು ಫಿಲ್ಮ್ ರಿಲೀಸ್ ಆಗಿ 7 ದಿನಕ್ಕೆ ರೀ. ಸ್ವಲ್ಪ ಕೆಲಸ ಇದ್ದು ರೀ, ಕೆಲಸ ಮುಗಿಸ್ಕೊಂಡು ಹೋಗ್ಬೇಕಾಯ್ತು. ಯಾಕಪ್ಪ ಅಂದ್ರೆ ರಿಲೀಸ್ ಆದ ದಿನಾನು ಹೋಗ್ಬೇಕಾಗಿತ್ರಿ. ವರ್ಕ್ ಪ್ರೆಷರ್ ಭಾಳ ಇದ್ದ ಕಾರಣ ಹೋಗಲಿಲ್ಲ. ಒಟ್ಟು ಟೋಟಲ್ದಾಗ ಮೂವಿ ಹಿಂಗಾಗಿತ್ರಿ. ನೋಡ್ರಿ, ನಾ ಎಲ್ಲೆಲ್ಲಿ ಐತಿ ಹೋಗಿ ನೋಡ್ಕೋರಿ. ನಮ್ಮ ಉತ್ತರ ಕರ್ನಾಟಕದಾಗ ಮಾಡ್ಯಾರಂದ್ರೆ ಅದಕ್ಕೆ ಸಪೋರ್ಟ್ ಕಂಟಿನ್ಯೂ ಇದು ಕೊಡಬೇಕು ನಾವು. ಹೋಗ್ರಿ ಫಿಲ್ಮ್ ನೋಡ್ರಿ, ಹೆಂಗೈತೆ ಅನ್ನೋದು ಈ ವಿಡಿಯೋದಾಗ ಕಮೆಂಟ್ದಾಗ ಹಾಕ್ರಿ. ಮತ್ತೆ ನಾ ಇಟ್ಟೋತನ ಹೇಳಿದ್ದು ಏನೈತ್ಲೆ, ಏನೋ ಒಂದು ಉದ್ದೇಶ ಇಟ್ಕೊಂಡು ಅಂದ್ರೆ ಮುಂದಿನ ಸಲ ಈ ಒಂದು ಫಿಲ್ಮ್ ಮಾಡುವಾಗ ಇದ್ರ ಬಗ್ಗೆ ಸ್ವಲ್ಪ ಇದನ್ನ ಮಾಡ್ಕೊಂಡು ಮಾಡ್ಬೋದಾಗಿತ್ರಿ. ಅವ್ರು ಮಾಡ್ತಾರು ನೋಡ್ರಿ ಅಂದ್ರೆ ಈ ತಪ್ಪುಗಳನ್ನ ಇಲ್ಲಿ ಮಾಡಬಾರ್ದಾಗಿತ್ತು, ಹಿಂಗ್ ಮಾಡ್ಬೇಕು ಅತ್ ಏನಾರ ಟೆನ್ಷನ್ ಬರ್ತೈತ್ರಿ. ಮತ್ತೆ ನಾವೆಲ್ಲ ಫಿಲ್ಮ್ ಸರಿನಾ ಹೊಂಟೈತಿ ಕರೆಕ್ಟ್ ಐತೆ, ಏನ್ ತಪ್ಪ ಇಲ್ಲದ್ರೊಳಗ ತಂದ್ರೂ ಮುಂದಿನ ಸಲ ಮತ್ತೆ ಆ ಒಂದು ತಪ್ಪನ್ನು ಮತ್ತೆ ಹಾಳು ಮಾಡಬಹುದು ಅನ್ನೋ ಸಂಬಂಧ ಮೈನಸ್ ಪಾಯಿಂಟ್ಗಳನ್ನು ಹೇಳೈತಿ. ಪ್ಲಸ್ ಅದಕ್ಕೆ ನಮ್ಗೆ ಏನ್ ಪಸಂದ್ ಐತಿ ಅದನ್ನು ಹೇಳೈತಿ ಅಂತ ಹೇಳ್ಕೊತ, ನಿಮ್ಗೆ ಹೆಂಗ ಅನಿಸ್ತು ಏನೇನು ಅನಿಸ್ತು ಅನ್ನೋದನ್ನ ಕಮೆಂಟ್ದಾಗ ಹೇಳ್ರಿ ಅಂತ ಹೇಳ್ಕೊತ ಇಲ್ಲಿಗೆ ಮತ್ತೆ ಮೂವಿ ವಿಡಿಯೋ ಮುಗಿಸ್ತೀನಿ. ಹಂಗ ಏನ್ ತಪ್ಪು ತಿಳ್ಕೊಬೇಡ್ರಿ. ವಿಡಿಯೋದಾಗ ಹಿಂಗೆಲ್ಲ ಮೈನಸ್ಗಳು ಹೇಳ್ಯಾರ, ನಮ್ಮ ಮಾಡ್ಯಾರು. ನಮಗೂ ಗೊತ್ತೈತಿ ಫಿಲ್ಮ್ ಯಾವ ರೀತಿಯಾಗಿ ಅದಕ್ಕೆ ಫಿಲ್ಮ್ ಮಾಡಾಕ ತ್ರಾಸ ಆಕೈತಿ ಅನ್ನೋದು ಗೊತ್ತೈತಿ. ಹಗಲ ರಾತ್ರಿ ಎಷ್ಟೋ ಜನ ಕೂತ್ಕಿಸಿಂದ ಅದನ್ನ ಫಿಲ್ಮ್ ಶೂಟಿಂಗ್ ಆಕತ್ರಿ. ನಡ್ಬಾರ್ಕೊಮ್ಮೆ ಹಿಂಗೂ ಬರ್ತೈತ್ರಲ್ಲ, ಆತಳಪ್ಪ ಬೇಡ ಫಿಲ್ಮ್ ಅನ್ನೋದನ್ನು ಬಂದಿರ್ತೈತಿ. ಕೆಲವ್ರಿಗೆ ಬಂದಿರ್ತಾವ ಬೇಡನ ಅಂತ ಹೇಳಿ. ಅದಕ್ಕೆ ಫಿಲ್ಮ್ ತೆಗ್ದಿದ್ದು ಚಲೋ ಐತಿ. ಆದ್ರೆ ಸ್ವಲ್ಪ ಇಂಥದ್ದು ಹೇಳ್ರಿ ಅಂದ್ರೆ ಅವ್ರು ವಿಡಿಯೋ ನೋಡ್ರಿ ಅಂದ್ರೆ ತಿಳ್ಕೊಬಹುದು ಅನ್ನೋದು ಒಂದು ನಂಬಿಕೆ ರೀ. ಅದ್ರ ಸಂಬಂಧ ಇದನ್ನ ಹೇಳಿತ್ತು. ಹೇಳಿ ಇನ್ಮ್ಯಾಗ ಈ ವಿಡಿಯೋ ಮುಗಿಸ್ತೇನ್ರಿ. ನಿಮಗೂ ಹೆಂಗ ಅನಿಸ್ತೈತೆ ಇನ್ಕ 3ನೇ ಸಲ ಹೇಳೋದ್ರಿಂದ ಹೆಂಗ ಅನಿಸ್ತು ಕಮೆಂಟ್ ಮಾಡ್ರಿ. ನೋಡಿ ಬಂದಿರಂದ್ರೆ ನೋಡ್ರಿ, ನೋಡಲ್ದಾರು ಹೋಗಿ ಮೂವಿ ನೋಡಿ ಬಂದು ಕಮೆಂಟ್ ಮಾಡ್ರಿ. ಮತ್ತೆ ಮುಂದಿನ ವಿಡಿಯೋದಾಗ ಇಂಥ ಏನ್ರಿ ಒಂದು ವಿಡಿಯೋದಾಗ ಮತ್ತೆ ನಿಮ್ ಮುಂದೆ ತೊಗೊಂಡ್ ಬರ್ತಾರ್ರಿ. ಅಲ್ಲಿ ತನಕ ಎಲ್ಲರಿಗೂ ಮತ್ತೆ ನಮಸ್ಕಾರ.